ನೀವು 9 ತಿಂಗಳ ಕೆಲಸ ಅವಧಿ ಮಾಡಿದ್ರೆ ನೀವು 9 ತಿಂಗಳಾದ್ಮೇಲೆ ಅವ್ರನ್ನ ತೆಗೆದಾಕ್ತಾರೆ. ಆಮೇಲೆ ಎಲ್ಲೋ ಬೇಕು ಸ್ವಾಮಿ, ರೈತರ ಮಕ್ಕಳು ಕಾರ್ಮಿಕರೆಲ್ಲ ಎಲ್ಲೋ ಬೇಕು. ಅದಕ್ಕಂತ ಈ ಕಾನೂನಿನ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು ಏನೇನಿದೆಯೋ ಅವೆಲ್ಲ ಸ್ಥಗಿತ ಕಳಿಸ್ಬೇಕು, ಅವೆಲ್ಲ ಕಡಿಮೆ ಮಾಡಬೇಕು ಅನ್ನೋದನ್ನ ನಾವು ಈ ಮೂಲಕ AITF ಸಂಘಟನೆ ಮೂಲಕ ಏನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೋ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾವು ಇದನ್ನ ಖಂಡಿಸ್ತೀವಿ. ಏನೇ ಬರಲಿ. ಯಾಕಪ್ಪ ಅಂದ್ರೆ ಈ ಬೇಡವಾಗಿರ್ತಕ್ಕಂಥ ರೂಲ್ಸ್ಗಳು, ಈ ಸರ್ಕಾರಗಳ ತಿದ್ದುಪಡಿಗಳನ್ನು ನಾವು ನಮ್ಮ ಮೇಲೇ ಹೇರ್ತಾ ಇದ್ದಾರೆ. ಯಾವುದೇ ಕಂಪನಿಗಾಗಲಿ, ಯಾವುದೇ ಕಾರ್ಮಿಕರಿಗಾಗಲಿ ಕಾರ್ಮಿಕರಿಗೆ ಮಾತ್ರ ಸಪೋರ್ಟಿಂಗ್ ಇಲ್ಲವೇ ಇಲ್ಲ. ಆದ್ದರಿಂದ ನಾನು ಒಬ್ಬ ರೈತರನ್ನ ಮಗ ಆಗಿಬಿಟ್ಟು, ರೈತರಲ್ಲಿ ಕೂಡ ಬರಗಾಲ ಬಂದಿದೆ, ಅಲ್ಲಿ ಕೂಡ ಅವರಿಗೆ ಊಟಕ್ಕೆ ತೊಂದರೆಗಳನ್ನು ಆಗ್ತಿದ್ದಾವೆ. ಇಲ್ಲಿ ನಾವು ಮಕ್ಕಳಿಗೆ ಓದ್ಸೋಕ್ಕಾಗ್ತಾ ಇಲ್ಲ, ನಾವು ಬದುಕೋಕ್ಕಾಗ್ತಾ ಇಲ್ಲ, ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಆಮೇಲೆ ಈ ಸರ್ಕಾರಕ್ಕೆ ತಿಳುವಳಿಕೆ ಆಗ್ತಾ ಇಲ್ಲ. ಸರ್ಕಾರನೇ ಬಂದು ಒಂದು ದಿವಸ ಕೆಲಸ ಮಾಡಿ ನೋಡಿಬಿಟ್ಟು ಆಮೇಲೆ 12 ಅವರ ಮಾಡಲಿ, 20 ಅವರ ಮಾಡಲಿ, ಅವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ. ಯಾಕಂದರೆ ಈ ಕಾರ್ಮಿಕರಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಅವರ ಕಣ್ಣೀರನ್ನು ಸುರಿಸ್ಬಿಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ತೆರನಾದಂಥ ತೆರಿಗೆ ಬೆಂಬಲವಾದಂತಹ ಹೆಚ್ಚಳ ಸಂಬಳವಾಗಲಿ, ಅವರಿಗೆ ಒಂದು ಎಜುಕೇಷನ್ಗೆ, ಫ್ರೀ ಎಜುಕೇಷನ್ಗಾಗಲಿ, ಆಮೇಲೆ ಅವ್ರಿಗೇನಾದರೂ ಸವಲತ್ತುಗಳಾಗಲಿ, ಮೆಡಿಕಲ್ ಏನಾದರೂ ಕೊಡಬೇಕಂತ ಅವರಲ್ಲಿ ಮಾನವೀಯತೆಯಿಂದ ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂದರೆ ಇದು ಉಗ್ರ ಹೋರಾಟಕ್ಕೆ ತಿರುಗುತ್ತೆ. ಯಾಕಂದರೆ ನಾವು ತುಂಬ ಅಂದರೆ ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಯಾಕಂದರೆ ಇದು ನಮಗೆ ವಿರುದ್ಧವಾಗಿ ಇವರು ಕಾನೂನು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನಾವು ಖಂಡಿತವಾಗಿ ಖಂಡಿಸುತ್ತೇವೆ ಎಂದು ನಾನು ಹೋರಾಡಬಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.